ಹೀಗಿದ್ರೆ ಹೇಗೆ ದಿಗು? ಏನ್ ಹೇಳ್ತಾ ಇದೀಯಾ? ನಾನೇನ್ ತಪ್ಪು ಮಾಡ್ದೆ? ಅರೆ ದಿಗು, ಸಕ್ಕು ಅಲ್ಲಿ ಅನಾರೋಗ್ಯದಿಂದ ಒದ್ದಾಡ್ತಿದ್ರೆ ನೀನಿಲ್ಲಿ ಆರಾಮಾಗಿ ಲೆಕ್ಕ ನೋಡ್ತಾ ಕೂತಿದ್ಯಾ. ಅನಾರೋಗ್ಯನಾ? ಏನಾಯ್ತು ಸಕ್ಕುಗೆ? ಸ್ವತಃ ನೀನೇ ಹೋಗಿ ನೋಡು. ಅಂದ್ರೆ ಅವಾಗ್ಲೇ ನಾನ್ ನೋಡ್ದಾಗ ತಲೆಗೆ ಬಟ್ಟೆ ಕಟ್ಕೊಂಡಿದ್ಲು, ಇನ್ನು ಕೈಗೆ ಕೂಡ ಕಟ್ಕೊಂಡಿದ್ಲು. ಏನು? ಇದ್ದಕ್ಕಿದ್ದ ಹಾಗೆ ಸಕ್ಕುಗೇನಾಯ್ತು? ಅದೇ ದಿಗ್ಗು, ಅವಳಿಗೆ ಇದಕ್ಕಿದ್ದ ಹಾಗೆ ಏನಾಯ್ತು ಅಂತ ಕೇಳ್ತಿದೀನಿ. ನೆನ್ನೆವರೆಗೂ ಚೆನ್ನಾಗೇ ಇದ್ಲಲ್ವಾ? ನನ್ನ ಅನುಮಾನ ಏನಂದ್ರೆ ಅವಳಿಗೆ ನಿಜವಾಗ್ಲೂ ಅನಾರೋಗ್ಯನಾ, ಇಲ್ಲಾಂದ್ರೆ ತಲೆಗೆ ಬಟ್ಟೆ ಸುತ್ಕೊಂಡು ಕೈಗೆ ಕಟ್ಕೊಂಡು ಅಮ್ಮನ ವತ್ಸಲ ಚಿಕ್ಕಮ್ಮನ್ನ ಹಾಡ್ಕೋತಿದ್ದಾಳ? ನಿನ್ಗೆ ಗೊತ್ತಾಗ್ಬೇಕು. ಆಡ್ಕೋತಾ ಇದ್ದಾಳ? ಅಮ್ಮನ ಚಿಕ್ಕಮ್ಮನ ಆಡ್ಕೊಳ್ಳೋದು ತಪ್ಪಲ್ವಾ? ಸರಿ ಇರು, ನಾನು ಹೋಗಿ ನೋಡ್ಕೊಂಡು ಬರ್ತೇನೆ. ಲೇ ದಾಮು, ಅವಳು ಸಕ್ಕುಗೆ ಅನಾರೋಗ್ಯ ಅಂತ ಇದ್ದಾಳೆ, ಅದು ನಿಜನಾ ಸುಳ್ಳ? ಈ ಹೊಸ ಆಟದಲ್ಲಿ ಖಂಡಿತವಾಗ್ಲೂ ಗೆಲುವು ನಂದೇ ಆಗ್ಬೇಕು. ಹೇಗಾದ್ರೂ ಮಾಡಿ ಸಕ್ಕುಗೆ ಮಣ್ಣು ಮುಕ್ಕಿಸ್ಬೇಕು. ಸಕ್ಕು, ಏನ ಇದು ಹುಚ್ಚಾಟ? ಆಡ್ಕೋತಾ ಇದ್ಯಾ ನೀನು? ಅಮ್ಮನ್ನ ಚಿಕ್ಕಮ್ಮನ್ನ ಆಡ್ಕೋತಾ ಇದ್ಯಾ? ಆಡ್ಕೊಳ್ಳೋದ? ಅಯ್ಯೋ ಇಲ್ಲ ಇಲ್ಲ, ತಲೆನೋವಿದೆ, ಕೈ ನೋವಿದೆ, ಅದಕ್ಕೆ ಗಂಗಾ ಅಕ್ಕ. ಕೈ ಯಾಕೆ ನೋವಾಗುತ್ತೆ ನಿನ್ಗೆ? ಏನ್ ಮಾಡ್ದೆ ಅಂತ ಕೈ ನೋಯ್ತಿದೆ? ಕಾಡ್ಗೆ ಹೋಗಿ ಸೌದೆ ಕಡ್ದಿದ್ಯಾ? ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನ್ಗೆ ತಲೆನೋವೇನೆ? ಚೆನ್ನಾಗೇ ನಾಟಕ ಆಡ್ತಿದ್ಯಾ ನೀನು. ನೀನ್ ಹೇಳಿದ್ದನ್ನೆಲ್ಲ ನಾನ್ ನಂಬಲ್ಲ ಸಕ್ಕು. ಆರೋಗ್ಯ ಸರಿ ಇಲ್ಲ ಅಂತ ನಾಟಕ ಆಡಿ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ದೊಡ್ಡವ್ರನ್ನ ಆಡ್ಕೊಳ್ತೀಯಾ? ಇದು ತಪ್ಪು ಅಂತ ಗೊತ್ತಿಲ್ವಾ? ಅತ್ತೇನೆ ಆಡ್ಕೊಳ್ಳೋ ಅಂತ ಧೈರ್ಯ ನಿನ್ಗೆ ಹೇಗ್ ಬಂತು? ಇಷ್ಟು ದಿನ ನಿನ್ನ ನೋಡಿ ಕನಿಕರ ಪಟ್ಟೆ, ಅಮಾಯಕಿ ಅನ್ಕೊಂಡೆ. ನೀನ್ ಎಂತವಳು ಅಂತ ಈಗ ಸಾಬೀತ್ ಮಾಡ್ದೆ. ದಿನ ದಿನಕ್ಕೂ ನಿನ್ನ ಆಟ ಮಿತಿ ಮೀರ್ತಾ ಇದೆ ಸಕ್ಕು. ಬಾಯಿ ಮುಚ್ಚು, ಮಾತಾಡ್ಬೇಡ. ಮಾತಾಡಿದ್ರೆ ಸುಮ್ನಿರಲ್ಲ. ನೀನು ನಮ್ಮ ಮನೆಗ್ ಬಂದಾಗಿಂದ ನೋಡ್ತಾ ಇದ್ದೀನಿ, ನಿನ್ ನಡವಳಿಕೆ ತುಂಬಾನೇ ಕೆಟ್ಟಾಗಿದೆ. ಇನ್ನೊಂದ್ಸರಿ ಈ ರೀತಿ ಮಾಡಿದ್ರೆ ನಾನು ಸುಮ್ನಿರಲ್ಲ. ದೊಡ್ಡವರನ್ನೇ ಗೇಲಿ ಮಾಡ್ತಿದ್ಯಾ, ಆಡ್ಕೋತಿದ್ಯಾ. ನಿನ್ನ ಹತ್ರ ಕನಿಕರ ಪಡ್ತೀನಿ ಅನ್ಕೋಬೇಡ. ಮೊಸಳೆ ಕಣ್ಣೀರ್ ಹಾಕಿ ನನ್ ಕೋಪನ ಜಾಸ್ತಿ ಮಾಡ್ಬೇಡ. ಸಹಿಸ್ಕೊಳ್ಳೋದಕ್ಕಾಗದೆ ಇರೋಷ್ಟು ತಲೆನೋವು ಬಂದಿದ್ದಕ್ಕೆ ನಮ್ಮಮ್ಮ ತಲೆಗೆ ಬಟ್ಟೆ ಕಟ್ಕೊಂಡಿದ್ರು. ನೀನ್ ಸುಮ್ನೆ ಬಟ್ಟೆ ಕಟ್ಕೊಂಡು ಅಮ್ಮನ್ನ ಆಡ್ಕೊಳ್ಳೋದಕ್ ನೋಡ್ತಾ ಇದ್ಯಾ? ಅಯ್ಯೋ, ಅಮ್ಮ ಅವ್ರಿಗೆ ಎಂಥ ಕಷ್ಟ ಬಂತು. ಯಾರು ಬೈದ್ರು ಸಹಿಸ್ಕೋಬಹುದು, ಆದ್ರೆ ಕಟ್ಕೊಂಡ್ ಗಂಡ ಬೈದ್ರೆ ತುಂಬಾ ನೋವಾಗತ್ತೆ. ನಿಜ ಹೇಳ್ಬೇಕು ಅಂದ್ರೆ ದಿಗು ಅಣ್ಣ ತುಂಬಾ ಒಳ್ಳೆಯವನು, ಆದ್ರೆ ಎಮ್ನಮ್ಮ ಅವರು ಅವನ ಮನ್ಸಲ್ಲಿ ವಿಷಬೀಜ ಬಿತ್ತಿದ್ದಾರೆ. ನನ್ ತಮ್ಮ ಹೇಳಿದ್ ಕೇಳಿಸ್ಕೊಂಡೆ ಅಲ್ವಾ? ನೀನತ್ರ ಅವನ್ ಬಂದು ಸರಿಯಾಗಿ ಬಾರಿಸ್ತಾನೆ. ಮರ್ಯಾದೆಯಾಗಿ ಅಳೋದನ್ನ ನಿಲ್ಸು. ತಡ ಮಾಡ್ದೆ ಕೆಲ್ಸನ ಮುಗಿಸ್ಬಿಡು. ಮಜ್ಜಿಗೆ ಕಡದ್ ಬೆಣ್ಣೆ ತೆಗಿಬೇಕು, ಚಟ್ನಿ ಮಾಡ್ಬೇಕು. ಮಧ್ಯಾಹ್ನದ ಊಟನ ರಾತ್ರಿ ಬಡಿಸ್ತೀಯಾ ಏನು? ಬೇಗ ಬೇಗ ಮಾಡು. ಹೌದು, ಅಮ್ಮ ಎಲ್ಲಿ ಹೋದ್ರು? ಸಕ್ಕು ಅಮ್ಮ ಅವ್ರು ಹೇಳ್ಬೇಡ ಅಂದ್ರು ಅಂತ ನಾನು ಸುಮ್ಮನಿದ್ದೀನಿ. ಪಾಪ ಗಂಡ ಬೈತಿದ್ರೆ ನಿಜ ಹೇಳ್ಬೇಕು ಅನ್ಕೊಂಡ್ರು, ಆದ್ರೆ ದಿಗುವನ್ನ ಕೇಳಿಸ್ಕೊಳ್ಳಿಲ್ಲ. ಅನವಶ್ಯಕವಾಗಿ ಕೂಗಾಡಿದ್ರು. ವತ್ಸಲಮ್ಮ ಯಮ್ನಮ್ಮ ಅವರಿಂದನೇ ಇದೆಲ್ಲ ಆಗಿದ್ದು.
ದೇವ್ರು ಎಲ್ಲ ನೋಡ್ತಾನೆ ಇದ್ದಾನೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು.